ಗುಬ್ಬಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಪ್ರಮುಖ ಜಲಮೂಲವಾಗಿರುವ ಹೇರೂರು ಕೆರೆಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೇಟಿ ನೀಡಿ ಪ್ರಸ್ತುತ ನೀರಿನ ಲಭ್ಯತೆ ಹಾಗೂ ಸಂಗ್ರಹಣಾ ಮಟ್ಟವನ್ನ ಪರಿಶೀಲಿಸಿದರು. ಗುಬ್ಬಿ ಪಟ್ಟಣಕ್ಕೆ ಹೇಮಾವತಿ ನಾಲೆಯಿಂದ ಕುಡಿಯುವ ನೀರು ಸರಬರಾಜು ಯಂತ್ರಾಗಾರಕ್ಕೆ ಭೇಟಿ ಕೊಟ್ಟ ಶಾಸಕರು ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಹಾಗೂ ತಹಶೀಲ್ದಾರ್ ಆರತಿ, ಮುಖ್ಯಾಧಿಕಾರಿ ಮಂಜುಳಾ ದೇವಿ, ಎಂಜಿನಿಯರ್ ಜೊತೆ ಚರ್ಚೆ ನಡೆಸಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ವಿತರಣೆ ಮಾಡುವ ಕುರಿತು ಚರ್ಚಿಸಿ ಇರುವ ನೀರು ಪೋಲಾಗದಂತೆ ನೋಡಿಕೊಳ್ಳುವ ಜೊತೆಗೆ ಕುಡಿಯುವ ನೀರನ್ನ ಆದಷ್ಟು ತುಂಬಿಸಿಕೊಳ್ಳುವಂತೆ ಸೂಚಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕರು ಕುಡಿಯುವ ನೀರು ಕುರಿತು ಸಭೆ ಕರೆದಿದ್ದು ಮುಖ್ಯಮಂತ್ರಿಯವರು ಹೇಮಾವತಿ ನೀರನ್ನ 15 ದಿನಗಳ ಕಾಲ ಕುಡಿಯುವ ನೀರಿನ ಪ್ರಾಮುಖ್ಯತೆ ಮೇಲೆ ನೀರು ಬಿಡಲು ತಿಳಿಸಿದ್ದು, ನೀರಿನ ಬೇಡಿಕೆಯು ಎಲ್ಲಾ ಯೋಜನೆಗೂ ಸೇರಿ 74 ಟಿಎಂಸಿ ನೀರು ಬೇಕಾಗಿರುತ್ತದೆ. ಆದರೆ ನಮಗೆ ಲಭ್ಯತೆ ಇರುವುದು ಕೇವಲ 30 ಟಿಎಂಸಿ ನೀರು ಮಾತ್ರ ಸದ್ಯಕ್ಕೆ ಬರುತ್ತಿದೆ ಎಂದು ತಿಳಿಸಿದ ಅವರು, ಅವಶ್ಯಕತೆ ಇರುವ ನೀರಿಗಿಂತ ಕಡಿಮೆ ನೀರು ಬರುತ್ತಿದ್ದು ಈ ಬಗ್ಗೆ ಯೋಚನೆ ಮಾಡಬೇಕಿದೆ. ಈಗ ಕುಡಿಯುವ ನೀರು ಯೋಜನೆಗೆ ಇರುವ ಕೆರೆಗಳನ್ನ ಮೊದಲ ಹಂತದಲ್ಲಿ ತುಂಬಿಸಬೇಕಿದೆ. ರೈತರಲ್ಲಿ ಮನವಿ ಮಾಡಿ ನಮ್ಮಲ್ಲಿ ಕುಡಿಯುವ ನೀರು ಯೋಜನೆಗಿರುವ ಕೆರೆಗಳಿಗೆ ನೀರು ಹರಿಸಲು ಬಿಟ್ಟು ಸಹಕಾರ ನೀಡಿ. ಯಾವುದೇ ಕಾರಣಕ್ಕೂ ಸಮಸ್ಯೆ ಮಾಡದೆ ಸಹಕಾರ ನೀಡಬೇಕು. ಇನ್ನೊಮ್ಮೆ 15 ಮತ್ತು 20 ದಿನಗಳಲ್ಲಿ ಮತ್ತೊಮ್ಮೆ ಮೀಟಿಂಗ್ ಮಾಡಲು ಹೇಳಿದ್ದು, ಮೀಟಿಂಗ್ ಅಷ್ಟೊತ್ತಿಗೆ ಉತ್ತಮ ಮಳೆಯಾದರೆ ನೀರು ಬಿಡಬಹುದು. ಭಾಗಮಂಡಲ ಭಾಗದಲ್ಲಿ ಉತ್ತಮ ಮಳೆಯಾಗಿ 13-14 ಸಾವಿರ ಕ್ಯೂಸೆಕ್ಸ್ ಕೆಆರ್ಎಸ್ಗೆ ನೀರು ಹರಿದಿದ್ದು, ನಮಗೆ ಕೇವಲ 2,000 ಕ್ಯೂಸೆಕ್ಸ್ ನೀರು ಮಾತ್ರ ಗೊರೂರು ಜಲಾಶಯಕ್ಕೆ ಬರುತ್ತಿದೆ ಎಂದು ತಿಳಿಸಿದ್ರು. ನೀರಿನ ಸಮಸ್ಯೆ ಆಗಬಾರದು ಎಂದು ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನು ಕೊಡುತ್ತಿದ್ದು, ಪಟ್ಟಣದಲ್ಲಿ ಹೇಮಾವತಿ ನೀರನ್ನ ದಿನ ಬಿಟ್ಟು ದಿನ ನೀರು ಕೊಡುತ್ತಿದ್ದು, ನಮ್ಮಲ್ಲಿ 68 ಬೋರ್ವೆಲ್ ಇದೆ. ಬೋರ್ವೆಲ್ ಮೂಲಕ ನೀರನ್ನ ಸರಬರಾಜು ಮಾಡುತ್ತಿದ್ದು, ಎಲ್ಲೆಲ್ಲಿ ಹೇಮಾವತಿ ನೀರು ಬಿಡುವುದಕ್ಕೆ ಆಗುತ್ತಿಲ್ಲವೋ ಅಲ್ಲಿ ಬೋರ್ವೆಲ್ ನೀರು ಕೊಡುತ್ತಿದ್ದೇವೆ. ತಹಶೀಲ್ದಾರ್ ಅವರಿಗೆ ಖಡಕ್ ಆಗಿ ನೀರನ್ನ ತುಂಬಿಸುವ ಕಡೆಗೆ ಸಮಸ್ಯೆ ಆಗದಂತೆ ಸೂಚಿಸಿರುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿ ಆರತಿ ಬಿ, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಬಿಂದು ಸಾರಾ, ಮಾಜಿ ಸದಸ್ಯರಾದ ಕುಮಾರ್, ರೇಣುಕಾ ಪ್ರಸಾದ್ ಉಪಸ್ಥಿತರಿದ್ದರು. ನಿನ್ನೆ ನಮ್ಮಲ್ಲಿ ಪಿಸಿಸಿ ಮೀಟಿಂಗ್ ಇತ್ತು. ನಮ್ಮಲ್ಲಿ ಈಗ ಲಭ್ಯತೆ ಇರ್ತಕ್ಕಂಥದ್ದು 26 ಟಿಎಂಸಿ ನೀರಿದೆ. ಈಗ ನಮ್ಮ ನಿರೀಕ್ಷೆ ಇರ್ತಕ್ಕಂಥದ್ದು ಇನ್ನು 4 ಟಿಎಂಸಿ ನೀರು ಬರುತ್ತೆ ಡ್ಯಾಮ್ಗೆ ಅಂತಕ್ಕಂಥದ್ದು. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಎಲ್ಲ ಯೋಜನೆಗಳಿಗೂ ಸೇರಿ ಗುರುವಿನಿಂದ ಬರ್ತಕ್ಕಂಥ ನೀರಿನ ಎಲ್ಲ ಯೋಜನೆಗಳಿಗೆ ಸೇರಿ 74 ಟಿಎಂಸಿ ನಮಗೆ ನೀರು ಬೇಕಾಗಿರ್ತಕ್ಕಂಥದ್ದು. ನಮಗೆ ಲಭ್ಯತೆ ಇರ್ತಕ್ಕಂಥದ್ದು ಕೇವಲ 30 ಟಿಎಂಸಿ ಮಾತ್ರ ನೀರು ಲಭ್ಯತೆ ಇರ್ತಕ್ಕಂಥದ್ದು. ಅದನ್ನು ನಾವು ಪ್ಲ್ಯಾನ್ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಗಿದೆ. ನಾವು ಮೊದಲು ಕುಡಿಯೋ ನೀರಿಗೆ ಎಲ್ಲೆಲ್ಲಿ ಕುಡಿಯೋ ನೀರಿನ ಯೋಜನೆಗಳಿದ್ದಾವೆ ಆ ಕುಡಿಯೋ ನೀರಿನ ಯೋಜನೆಗಳನ್ನ ಮೊದಲು ತುಂಬಿಸ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ರೈತ ಬಂಧುಗಳಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ. ನಮ್ಮಲ್ಲಿ ಕುಡಿಯೋ ನೀರಿನ ಯೋಜನೆಗಳು ಎಲ್ಲೆಲ್ಲಿದ್ದಾವೆ ಆ ಯೋಜನೆಗಳಿಗೆ ಮೊದಲು ಪ್ರಿಯಾರಿಟಿ ಮೇಲೆ ನೀರು ಕೊಡ್ತಕ್ಕಂಥದ್ದನ್ನ, ನೀರು ಬಿಟ್ಕೊಳ್ತಕ್ಕಂಥದ್ದನ್ನ ಮಾಡ್ತಾಯಿದ್ದೀವಿ. ರೈತರೆಲ್ಲರೂ ಕೂಡ ಸಹಕಾರ ಕೊಡಬಹುದು ನಾವು ನಂಬಿಕೆಯನ್ನು ಅವ್ರಿಗೆ ಮನವಿ ಮಾಡ್ತಿದ್ದೀವಿ. ನಮ್ಮಲ್ಲಿ ಇನ್ನೂ ನೆಕ್ಸ್ಟ್ 20 ಡೇಸ್ ಕಳ್ಕೊಂಡು ಇನ್ನೊಂದು ಮೀಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟೆಲ್ಲ ಡಿಸೈಡ್ ಮಾಡಿದ್ದೀವಿ. ಆ ಮೀಟಿಂಗ್ನಲ್ಲಿ ಮಳೆ ಉತ್ತಮವಾಗಿ ಆ ಭಾಗದಲ್ಲಿ ಮಳೆ ಆದರೆ, ಈಗ ಭಾಗಮಂಡಲ ಅಲ್ಲೆಲ್ಲ ಮಳೆ ಆಗಿರೋದ್ರಿಂದ 13-14 ಸಾವಿರ ಕ್ಯೂಸೆಕ್ಸು ಈಗ KRS ಬರ್ತಾಯಿದೆ. ನಮಗೆ ಬರೀ ಇವತ್ತು 2,000 ಕ್ಯೂಸೆಕ್ ಮಾತ್ರ ಬರ್ತಾಯಿದೆ. 2,030 ಕ್ಯೂಸೆಕ್ಸ್ ಏನೋ ಬರ್ತಾಯಿದೆ ನಮ್ಮ ಗೊರೂರು ಜಲಾಶಯಕ್ಕೆ. ಅದರಿಂದ ನೀರಿನ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಮೊದಲು ಕುಡಿಯೋ ನೀರಿನ ಯೋಜನೆಗಳು ಎಲ್ಲೆಲ್ಲಿದ್ದಾವೆ ಈ ಪಟ್ಟಣ ಪಂಚಾಯತಿಗೆ ನಾವು ಈಗಾಗಲೇ ಒಂದು 15 ದಿವಸದಿಂದ ಡೇ ಬೈ ಡೇ ಕೊಡ್ತಾಯಿದ್ದೋ ಹೇಮಾವತಿ ನೀರನ್ನ. ಮತ್ತು ಬೋರ್ಗಳಿದ್ದಾವೆ ನಮ್ಮ 68 ಬೋರ್ಗಳಿದ್ದಾವೆ. ಆ ಬೋರಲ್ಲಿ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಬೋರ್ ನೀರು ಸಪ್ಲೈ ಆಗ್ತೀವೋ ಅಲ್ಲಿ ನಾವು ಹೇಮಾವತಿ ನೀರನ್ನ ಕೊಡ್ತಾಯಿದ್ದೋ. ಅದಕ್ಕೋಸ್ಕರ ನಾವು ಸ್ಟ್ರಿಕ್ಟಾಗಿ ನಮ್ಮ ತಹಸೀಲ್ದಾರ್ ಬಗ್ಗೆ ಹೇಳಿದ್ದೀವಿ. ಎಲ್ಲ ಕಡೆಗೂ ಕೂಡ ನಮ್ಮ ಬೆನ್ನಾಕಿ ಈಗ ಈ ಕೆರೆ ತುಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ.